ಪೌರಾಯುಕ್ತಿಯ ವಿರುದ್ಧ ಪುಡಾರಿಯಂತೆ ನಾಲಿಗೆಯನ್ನ ಹರಿಬಿಟ್ಟು ಬಣ್ಣಗೇಡಿಯಾದಂತಹ ಕೈ ಮುಖಂಡ ರಾಜೀವ್ ಗೌಡ ಕ್ಷಮೆಯಾಚಿಸಿದ್ದಾರೆ. ಆದರೆ ತಹಶೀಲ್ದಾರ್ ಮೇಲೂ ಇವರ ದರ್ಪ ಬಯಲಾಗಿದೆ. ಸುಸಂಸ್ಕೃತ ಮಾತನಾಡಿದಂತಹ ರಾಜೀವ್ಗೆ ಸಭ್ಯಸ್ಥ ಅನ್ನುವಂಥ ಬಿರುದನ್ನ ಮುನಿಯಪ್ಪ ದಯಪಾಲಿಸಿದ್ದಾರೆ. ಡಿಕೆ ಸಾಹೇಬ್ರು ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯಕ್ಕೂ ಸಜ್ಜಾಗಿದ್ದಾರೆ. ನಾಳೆ ದೆಹಲಿಗೆ ಹಾರುವಂತಹ ಕೆಪಿಸಿಸಿ ಸಾರಥಿ ಕುರ್ಚಿ ವಿಚಾರವಾಗಿ ಹೈಕಮಾಂಡ್ ಜೊತೆಗೆ ಚರ್ಚಿಸುವ ಸಾಧ್ಯತೆ ಇದೆ. ಸದ್ಯ ಡಿಕೆ ಬ್ರದರ್ಸ್ ಗದ್ದುಗೆಗಾಗಿ ಒತ್ತಡ ತಂತ್ರವನ್ನ ಹೆಣೆದಿದ್ದು, ಇದರ ಭಾಗವಾಗಿಯೇ ಸಚಿವ ಖರ್ಗೆ ಭೇಟಿಯಾಗಿದ್ದಾರೆ. ಮಕರ ಸಂಕ್ರಾಂತಿಯಂದು ಸೂರ್ಯ ಪಥ ಬದಲಿಸಿದ್ರೆ ಕೇಂದ್ರದಿಂದ ರಾಜ್ಯದತ್ತ ರಥ ಬದಲಿಸುವಂತಹ ಸುಳಿವನ್ನ ಎಚ್ಡಿಕೆ ನೀಡಿದ್ದಾರೆ. ರಾಜ್ಯ ರಾಜಕಾರಣದಿಂದ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಎಂದಿರುವಂತಹ ದಳಪತಿ ಮೈತ್ರಿ ಸರ್ಕಾರಕ್ಕೆ ಬುನಾದಿಯನ್ನ ಹಾಕ್ತಿದ್ದಾರೆ. ಆದ್ರೆ ಎಚ್ಡಿಕೆ ರಿಟರ್ನ್ಸ್ಗೆ ಕೈಪಡೆ ಕಾಲಿಳಿದಿದೆ. ದಕ್ಷಿಣ ಕಾಶಿ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ವಿಸ್ಮಯ ನಡೆದಿದೆ. ಸಂಜೆ 5:15ಕ್ಕೆ ಶಿವಲಿಂಗವನ್ನ ತನ್ನ ರಶ್ಮಿ ಸ್ಪರ್ಶಿಸೋ ಮೂಲಕ ಮಹಾದೇವನಿಗೆ ಭಾಸ್ಕರ ನಮೋ ನಮಃ ಎಂದಿದ್ದಾನೆ. ಇದನ್ನ ಕಂಡಂತಹ ಭಕ್ತರು ಭಕ್ತಿ ಭಾವದಿಂದ ಜೈಕಾರವನ್ನ ಹಾಕಿದ್ರು. ಇರಾನ್ ದಂಗೆಯಲ್ಲಿ ಇವತ್ತು ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗಿದ್ದು 3,500ರ ಗಡಿಯನ್ನ ದಾಟಿದೆ. ಖಮೇನಿ ತನ್ನ ಪವರ್ ಉಳಿಸಿಕೊಳ್ಳೋಕೆ ಇರಾಕಿ ಶಿಯಾ ಮಿಲಿಟರಿ ಪಡೆಯ ಮೊರೆ ಹೋಗಿದ್ದಾನೆ. ಇರಾನ್ ಅಸ್ಥಿರತೆಯಿಂದ ಭಾರತಕ್ಕೂ ಪೆಟ್ಟು ಬೀಳಲಿದೆ.